ಎಲ್ಲರಿಗೂ ಶರಣಾರ್ಥಿಗಳು. ನಾನು ಈ ಹಿಂದೆ ನನ್ನ ಸರಣಿ ವಿಡಿಯೋಗಳಲ್ಲಿ ಆರ್ಯ ಧರ್ಮ ದರ್ಶನ ಅನ್ನುವ ಶೀರ್ಷಿಕೆಯಲ್ಲಿ ಸನಾತನ ಆರ್ಯ ವೈದಿಕ ಧರ್ಮದ ಹಿರಿಮೆ ಗರಿಮೆಗಳನ್ನು ಭಾಳ ವಿಸ್ತೃತವಾಗಿ ವಿವರಿಸಿದೆ. ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಧರ್ಮ ಎಂದು ಬಿಂಬಿಸಿಕೊಂಡು ಬಂದಿರುವ ಈ ಸನಾತನ ಆರ್ಯ ವೈದಿಕ ಧರ್ಮದ ಒಳ ಹೊರಗುಗಳನ್ನು ನಾವು ಅಭ್ಯಾಸ ಮಾಡಬೇಕಾದರೆ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂಪೂರ್ಣ ಬರಹ ಮತ್ತು ಭಾಷಣಗಳ ಕೃತಿ ಶ್ರೇಣಿಗಳನ್ನು ಓದಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅವರ ಕೃತಿ ಶ್ರೇಣಿಗಳು ಮತ್ತು ಭಾಷಣಗಳಲ್ಲಿ ಇಡೀ ಸನಾತನ ಆರ್ಯ ವೈದಿಕ ಧರ್ಮದ ಒಳ ಹೊರಗುಗಳನ್ನು ಬಹಳ ಚೆನ್ನಾಗಿ ಅವರು ವಿಮರ್ಶಿಸಿದ್ದಾರೆ ಮತ್ತು ವಿಷದಿಸಿದ್ದಾರೆ. ಸನಾತನ ಆರ್ಯ ವೈದಿಕ ಧರ್ಮದಲ್ಲಿ ಒಬ್ಬ ಸ್ತ್ರೀಗೆ ಒಬ್ಬ ಪುರುಷ ಅನ್ನುವ ನಿಯಮ ಯಾವಾಗಿಂದ ಜಾರಿಗೆ ಬಂತು ಅಥವಾ ಆರಂಭದಲ್ಲಿ ಅದು ಇರಲಿಲ್ವೇ ಅನ್ನುವ ಪ್ರಶ್ನೆ ನೀವು ಹಾಕ್ಕೊಂಡಾಗ ಸನಾತನ ಆರ್ಯ ವೈದಿಕ ಧರ್ಮದ ಧಾರ್ಮಿಕ ಗ್ರಂಥಗಳಾದ ವೇದ, ಶಾಸ್ತ್ರ, ಆಗಮ, ಪುರಾಣ ಮತ್ತು ಮಹಾಕಾವ್ಯಗಳು ನೀವು ಓದಿದಾಗ ಅಲ್ಲಿ ಎಂಥ ಉತ್ಕೃಷ್ಟವಾದ ಸಂಸ್ಕೃತಿಗಳು, ಆಚರಣೆಗಳು, ಪದ್ಧತಿಗಳು ಇದ್ದು ಅನ್ನೋದು ಮನವರಿಕೆ ಮಾಡ್ಕೊಳ್ತೀರಿ. ಹಾಗೆ ವೇದ ಕಾಲದಲ್ಲಿ ಆರ್ಯರಲ್ಲಿ ನಿಯೋಗ ಪದ್ಧತಿ ಅನ್ನೋದು ಜಾರಿಗೆಯಲ್ಲಿತ್ತು ಅನ್ನೋದನ್ನು ನಾನು ಈಗಾಗಲೇ ವಿವರಿಸಿದ್ದೇನೆ. 2-3 ವಿಡಿಯೋಗಳಲ್ಲಿ ನಿಯೋಗ ಪದ್ಧತಿಯ ಕುರಿತು ವಿಸ್ತೃತವಾಗಿ ನಾನು ವಿವರಿಸೋದ್ರಿಂದ ಇಲ್ಲಿ ನಾನು ಹೆಚ್ಚಾಗಿ ಹೇಳೋದಿಲ್ಲ. ಆರ್ಯ ಧರ್ಮದಲ್ಲಿ ವೇದ ಕಾಲದಲ್ಲಿ ಮಹಿಳೆಯೊಬ್ಬಳು ತನ್ನ ಸಂತಾನೋತ್ಪತ್ತಿಗಾಗಿ ಕನಿಷ್ಠ 12 ಜನ ಪರಪುರುಷರೊಂದಿಗೆ ಕೂಡಿಕೊಂಡು ಸಂತಾನವನ್ನು ಪಡೆಯುವ ಪದ್ಧತಿ ಇತ್ತು ಅನ್ನೋದು ಧಾರ್ಮಿಕ ಗ್ರಂಥಗಳೇ ಭಾಳ ಸ್ಪಷ್ಟವಾಗಿ ಉಲ್ಲೇಖ ಮೂಲಕ ಹೇಳ್ತವೆ ನಮಗೆ. ಸ್ತ್ರೀಯನ್ನು ಆರ್ಯ ಪುರುಷ ಕೆಲ ಕಾಲ ಇತರ ಪುರುಷರಿಗೆ ಬಾಡಿಗೆ ಕೊಡುವ ಪದ್ಧತಿಯೂ ಕೂಡ ಆರ್ಯ ಸನಾತನ ಧರ್ಮದಲ್ಲಿ ಇತ್ತು ಅನ್ನೋದು ಅವರ ಧರ್ಮಗ್ರಂಥಗಳೇ ಸಾರ್ತವೆ. ಹಾಗೆಯೇ ಮಹಾಭಾರತದ ಆದಿಪರ್ವದಲ್ಲಿನ ಕಥೆಯೊಂದು ಬಹಳ ಕುತೂಹಲಕಾರಿಯಾಗಿ ನಮಗೆ ಗೋಚರ ಆಗ್ತದೆ. ಮಹಾಭಾರತದ ಆದಿಪರ್ವದಲ್ಲಿ ಬರುವಂಥ ಈ ಕಥೆಯಲ್ಲಿ ಕಥಾನಾಯಕನ ಹೆಸರು ಉದ್ದಾಲಕ ಅಂತ. ಈ ಉದ್ದಾಲಕ ಒಬ್ಬ ಆರ್ಯ ಸನಾತನಿ ವೈದಿಕ. ತನ್ನ ಮನೆಗೆ ಅತಿಥಿಯಾಗಿ ಬಂದಂಥ ಮತ್ತೊಬ್ಬ ವೈದಿಕ ಅತಿಥಿಗೆ ಆತ ಹೊಟ್ಟೆ ತುಂಬ ಉಣಬಡಿಸ್ತಾನೆ. ಆತಿಥ್ಯದ ಭಾಗವಾಗಿ ತನ್ನ ಹೆಂಡತಿಯನ್ನ ರಾತ್ರಿ ಆ ಅತಿಥಿಯ ಹತ್ರ ಕಳಿಸ್ತಾನೆ ಅನ್ನುವ ಪ್ರಸ್ತಾಪ ಈ ಕಥೆಯಲ್ಲಿ ಬರುತ್ತದೆ. ಈ ಉದ್ದಾಲಕ ತನ್ನ ಮನೆಗೆ ಬಂದಂಥ ಅತಿಥಿಗೆ ಉಣಬಡಿಸ್ತಾನೆ. ಆತಿಥ್ಯಕ್ಕಾಗಿ ತನ್ನ ಹೆಂಡತಿಯನ್ನು ಆತನ ಹತ್ರ ರಾತ್ರಿ ಕಳಿಸ್ತಾನೆ ಅನ್ನುವಂಥದ್ದು. ಅದೇ ಆಗ ಗುರುಕುಲದಿಂದ ಶಿಕ್ಷಣವನ್ನು ಪಡೆದು ಮನೆಗೆ ಬಂದಿದ್ದ ಉದ್ದಾಲಕನ ಮಗ ಶ್ವೇತಕೇತು ಇದನ್ನು ಬಹಳ ಪ್ರಬಲವಾಗಿ ವಿರೋಧಿಸ್ತಾನೆ. ನೋಡಿ, ಸನಾತನ ಆರ್ಯ ವೈದಿಕ ಧರ್ಮದ ಪದ್ಧತಿಯ ಪ್ರಕಾರ ಮನೆಗೆ ಬಂದ ಅತಿಥಿಗೆ ಪುಷ್ಕಳ ಭೋಜನವನ್ನು ಮಾಡಿಸೋದಷ್ಟೇ ಅಲ್ಲದೆ ರಾತ್ರಿ ತನ್ನ ಹೆಂಡತಿಯನ್ನು ಆತನ ಆತಿಥ್ಯಕ್ಕೆ ಒದಗಿಸ್ತಕ್ಕಂಥ ಪದ್ಧತಿ ಇತ್ತು ಅನ್ನೋದು ಮಹಾಭಾರತದ ಆದಿಪರ್ವದಲ್ಲಿ ಪ್ರಸ್ತಾಪವಾಗಿರುವ ಉದ್ದಾಲಕನ ಕಥೆ. ತಮ್ಮ ಧರ್ಮ ಸಂಸ್ಕೃತಿಯಂತೆ ನಡೆದುಕೊಳ್ಳುತ್ತಿದ್ದಂಥವ ಉದ್ದಾಲಕ. ಆದರೆ ಉದ್ದಾಲಕನ ಮಗನಿಗೇನಾಯಿತೋ ಗೊತ್ತಿಲ್ಲ, ಬಹಳ ದೊಡ್ಡ ಧರ್ಮದ್ರೋಹಿ ಆತ ಶ್ವೇತಕೇತು ತನ್ನ ತಾಯಿಯನ್ನು ಪರಪುರುಷನ ಹತ್ತಿರ ತನ್ನ ತಂದೆ ಕಳಿಸುವುದು ವಿರೋಧಿಸ್ತಾನೆ. ಇವನು ಮೋಸ್ಟ್ಲಿ ಕಮ್ಯುನಿಸ್ಟ್ ಆಗಿರಬೇಕು. ತಂದೆ ಮಗನಿಗೆ ಈ ವಿಷಯದಲ್ಲಿ ಕುರಿತು ಬಹಳ ದೊಡ್ಡ ವಾಗ್ವಾದ ಮತ್ತು ಜಗಳ ಆಗ್ತದೆ. ಆಗ ಉದ್ದಾಲಕ ತನ್ನ ಮಗನನ್ನು ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ. ಸನಾತನ ಆರ್ಯ ವೈದಿಕ ಧರ್ಮ ಅಂದರೆ ಜಗತ್ತಿನಲ್ಲೇ ಶ್ರೇಷ್ಠವಾದ ಧರ್ಮ. ಮನೆಗೆ ಬಂದ ಅತಿಥಿಗಳನ್ನು ಸತ್ಕರಿಸುವುದು, ಅವರನ್ನು ಉಣಬಡಿಸುವುದು ಅಷ್ಟೇ ಅಲ್ಲದೆ ತಮ್ಮ ಹೆಂಡತಿಯನ್ನು ಆತನ ಹತ್ತಿರ ಮಲಗಲು ಕಳಿಸ್ತಕ್ಕಂಥ ಬಹಳ ಶ್ರೇಷ್ಠವಾದ ಪದ್ಧತಿ ನಮ್ಮದು. ಇದನ್ನು ನಾವು ಮಾಡದೆ ಹೋದರೆ ಧರ್ಮಭ್ರಷ್ಟರಾಗ್ತೇವೆ ಅನ್ನೋದು ಉದ್ದಾಲಕನ ಮನಸ್ಸಿನ ನೋವು ಮತ್ತು ದುಗುಡ. ಆದರೆ ಅದೇ ಆಗ ವಿದ್ಯಾಭ್ಯಾಸ ಮುಗಿಸಿ ಬಂದ ಶ್ವೇತಕೇತು ಇದನ್ನು ಒಪ್ಪುವುದಿಲ್ಲ. ತನ್ನ ತಂದೆಯ ಜೊತೆಗೆ ವಾಗ್ವಾದ ಮಾಡಿ ಈ ಅನಿಷ್ಟ ಪರಂಪರೆ ನಮಗೆ ಬೇಡ
ಅಂತ ಆ ಅತಿಥಿಯನ್ನು ಮನೆಯಿಂದ ಹೊರದಬ್ತಾನೆ ಅನ್ನುವಂಥ ಪ್ರಸ್ತಾಪ ಈ ಮಹಾಭಾರತದ ಆದಿಪರ್ವದ ಉದ್ದಾಲಕನ ಕಥೆಯಲ್ಲಿ ಬರ್ತದೆ. ಮುಂದೆ ಈ ಶ್ವೇತಕೇತು ಒಂದು ನಿರ್ಣಯ ಸಿಂಧು ಎನ್ನುವ ಗ್ರಂಥವನ್ನು ರಚಿಸ್ತಾನೆ. ನೋಡಿ, ಸನಾತನ ಆರ್ಯ ವೈದಿಕ ಧರ್ಮದಲ್ಲೇ ಹುಟ್ಟಿದ ಶ್ವೇತಕೇತು ಅಲ್ಲಿರುವ ಈ ಪದ್ಧತಿಯನ್ನು ವಿರೋಧಿಸಿ ತನ್ನ ತಂದೆಯ ವೈರತ್ವವನ್ನು ಕಟ್ಟಿಕೊಂಡು ಅತಿಥಿಯನ್ನು ಮನೆಯಿಂದ ಹೊರದಬ್ಬಿ ಆತ ಒಂದು ನಿರ್ಣಯಕ್ಕೆ ಬಂದು ಒಂದು ಮಹಾಗ್ರಂಥವನ್ನು ಬರೀತಾನೆ. ಅದರ ಹೆಸರು ನಿರ್ಣಯ ಸಿಂಧು ಅಂತ. ಆ ನಿರ್ಣಯ ಸಿಂಧು ಗ್ರಂಥವನ್ನು ಬರೆದು ಅದರಲ್ಲಿ ಆತ ಸ್ಪಷ್ಟವಾಗಿ ಭಾರತದ ಸನಾತನ ಆರ್ಯ ವೈದಿಕ ಧರ್ಮದಲ್ಲಿ ಒಬ್ಬ ಸ್ತ್ರೀಗೆ ಕೇವಲ ಒಬ್ಬ ಪುರುಷ ಇರಬೇಕು ಅನ್ನುವ ಒಂದು ನಿಯಮವನ್ನು ಆತ ಜಾರಿಗೆ ಮಾಡ್ತಾನೆ. ಇವತ್ತಿಗೂ ಕೂಡ ಈ ನಿರ್ಣಯ ಸಿಂಧು ಗ್ರಂಥದ ಪ್ರಕಾರವೇ ಸನಾತನ ಆರ್ಯ ವೈದಿಕರ ಕೌಟುಂಬಿಕ ಜೀವನ ಈ ನಿರ್ಣಯ ಸಿಂಧು ಮಾರ್ಗದರ್ಶಿಯಾಗಿ ಕೆಲಸ ಮಾಡ್ತದೆ. ಶ್ವೇತಕೇತು ಬರುವ ಮೊದಲು ಸನಾತನ ಆರ್ಯ ವೈದಿಕ ಧರ್ಮದಲ್ಲಿ ಒಬ್ಬ ಸ್ತ್ರೀಗೆ ಒಬ್ಬ ಪುರುಷ ಅನ್ನುವ ನಿಯಮ ಇರಲಿಲ್ಲ. ಒಂದು ಹೆಣ್ಣು ಸಂತಾನಾಭಿವೃದ್ಧಿಗೆ 12 ಜನರೊಂದಿಗೆ ಕೂಡಿ ನಿಯೋಗ ಪದ್ಧತಿಯ ಮೂಲಕ ಮಕ್ಕಳನ್ನು ಪಡಿತಕ್ಕಂಥ ಪದ್ಧತಿ ಕೂಡ ಇತ್ತು. ಹಾಗೆಯೇ ಸನಾತನ ಆರ್ಯ ವೈದಿಕ ಧರ್ಮದಲ್ಲಿ ಮನೆಗೆ ಬಂದ ಅತಿಥಿಯ ಜೊತೆಗೆ ಮನೆಯ ಯಜಮಾನಿಯನ್ನು ಮಲಗಿಸುವ ಪದ್ಧತಿ ಕೂಡ ಇತ್ತು ಅನ್ನೋದನ್ನು ನಾವು ಇದೇ ಸನಾತನ ಆರ್ಯ ವೈದಿಕ ಧರ್ಮದ ಪವಿತ್ರ ಎನ್ನಲಾಗುವ ಗ್ರಂಥಗಳನ್ನು ನೋಡಿದಾಗ ಈ ವಿಷಯಗಳು ನಮಗೆ ಮನದಟ್ಟಾಗ್ತಾ ಹೋಗ್ತವೆ. ಇನ್ನೂ ಇದೇ ಬಗೆಯ ಅನೇಕ ಪದ್ಧತಿಗಳು ಆರ್ಯ ಧರ್ಮ ದರ್ಶನದಲ್ಲಿ ನಾವು ಚರ್ಚಿಸಬಹುದಾಗಿದೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಬರಹ ಮತ್ತು ಭಾಷಣಗಳನ್ನು ಆಧಾರವಾಗಿಟ್ಟುಕೊಂಡು ನಾವು ಇಡೀ ಸನಾತನ ಆರ್ಯ ವೈದಿಕ ಧರ್ಮದ ಹಿರಿಮೆ ಮತ್ತು ಗರಿಮೆಯನ್ನು ಜಗತ್ತಿಗೆ ತಿಳಿಸುವ ಕೆಲಸವನ್ನು ಮಾಡಬೇಕಾಗ್ತದೆ. ಶರಣು ಶರಣಾರ್ಥಿ. ಸತ್ಯವನ್ನು ಪ್ರತಿಪಾದಿಸುವ, ಜನರನ್ನು ಜಾಗೃತೆಗೊಳಿಸುವ ನನ್ನ ವಿಡಿಯೋಗಳನ್ನು ತಪ್ಪದೇ ನೋಡುತ್ತೀರಿ. ನೋಡಿದ ಮೇಲೆ ತಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರಿಗೂ ಶೇರ್ ಮಾಡುವುದನ್ನು ಮರೆಯದಿರಿ. ಹಾಗೆಯೇ ಈ ಚಾನಲನ್ನು ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಜಾಯಿನ್ ಆಪ್ಷನನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಚಾನಲ್ ಬೆಳವಣಿಗೆಗೆ ಸಹಕರಿಸಿ. ಶರಣು ಶರಣಾರ್ಥಿ.